ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇಂಡಿಯಾ ದೇಶವು ಸ್ವತಂತ್ರಗೊಂಡ ದಿನವನ್ನು ಇಂಡಿಯನ್ಸ್ ಎಲ್ಲರೂ ಇಡೀ ಲೋಕದಾದ್ಯಂತ ಸಂತೋಷವಾಗಿ ಆಚರಿಸುವಂತ ಒಂದು ದಿನ ಇದು. ದೇಶ ದಾಸತ್ವದಿಂದ ಬಿಡುಗಡೆ ಹೊಂದಿದಂತ ಒಂದು ದಿನ. ಈ ದಿನ ನಾನು ಇಂಗ್ಲೆಂಡ್ ದೇಶದಿಂದ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ಇಂಗ್ಲೆಂಡ್ ದೇಶವೇ ಒಂದು ಕಾಲದಲ್ಲಿ ಇಂಡಿಯಾವನ್ನು ಅನೇಕ ವರ್ಷಗಳಾಗಿ ಅವರು ದಾಸತ್ವದಲ್ಲಿ ಇಟ್ಟುಕೊಂಡಿದ್ದರು. ಆದರೆ ದೇವರು ಆ ದಾಸತ್ವದಿಂದ ಒಂದು ಬಿಡುಗಡೆಯನ್ನು ಕೊಟ್ಟು ಪ್ರಜಾಪ್ರಭುತ್ವ ದೇಶವಾಗಿ ದೇವರು ಸುಂದರವಾಗಿ ಮಾರ್ಪಡಿಸಿ ಕೊಟ್ಟಿದ್ದಾರೆ. ಇಂದು ದೇಶದಲ್ಲಿ ಸ್ವತಂತ್ರ ಗಾಳಿಯನ್ನು ಉಸಿರಾಡುತ್ತಾ ಇದ್ದೇವೆಂಬುದಾಗಿ ಹೇಳುತ್ತಾರೆ. ಸ್ವತಂತ್ರ ಅನ್ನುವಾಗ ಬಿಡುಗಡೆ ಹೊಂದಿರುವಂಥದ್ದು. ಆದರೆ ದೇಶದಲ್ಲಿ ಎಲ್ಲರೂ ಕೂಡ ಬಿಡುಗಡೆ ಹೊಂದಿದ್ದಾರೆ. ಅನೇಕ ಕೋಟ್ಯಾಂತರ ಜನರು ಮದ್ಯಪಾನಕ್ಕೆ ದಾಸರಾಗಿದ್ದಾರೆ. ಕರ್ನಾಟಕದಲ್ಲಿ ಮಾತ್ರವೇ ಪ್ರತಿನಿತ್ಯ 1 ಕೋಟಿಗಿಂತ ಹೆಚ್ಚಿನ ಜನರು ಕುಡಿಯುತ್ತಾರೆ ಎಂಬುದಾಗಿ ಒಂದು ವರದಿಯಲ್ಲಿ ಹೇಳಲ್ಪಟ್ಟಿರುವಂಥ ಕಾರ್ಯಗಳನ್ನು ನೀವು ಕೂಡ ಸುದ್ದಿಯಲ್ಲಿ ನೋಡಿರುತ್ತೀರಿ. ಹಾಗಿದ್ದರೆ ಎಷ್ಟು ಕುಟುಂಬಗಳು ಇಂದು ಬಾಧಿಸಲ್ಪಡುತ್ತಾ ಇದೆ. ಮಾದಕ ವಸ್ತುಗಳಿಗೆ ದಾಸರಾದವರು ಇನ್ನೂ ಅನೇಕ. ಮಕ್ಕಳು ಸ್ಕೂಲ್ನಲ್ಲಿ ಓದುವಂಥವರು ಕೂಡ ಮಾದಕ ವಸ್ತುಗಳಿಗೆ ದಾಸರಾದಂಥ ಅವಸ್ಥೆಯಲ್ಲಿ ಇದ್ದಾರೆ. ಇನ್ನೂ ಕೂಡ ಜೂಜಾಟಕ್ಕೆ ದಾಸರಾಗಿ ಹಣವನ್ನು ನಷ್ಟಪಡಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾ ಇರುವಂಥವರ ಸುದ್ದಿಗಳು ಬರುತ್ತಲೇ ಇವೆ. ಅದಕ್ಕೆ ದಾಸರಾಗಿರುವಂಥವರು ಅನೇಕರು. ಹೀಗೆ ಇನ್ನು ಅನೇಕ ಕಾರ್ಯಗಳು, ವ್ಯಭಿಚಾರ, ವೇಷಿತನ, ಅಶುದ್ಧವಾದ ಪಾಪಗಳು. ಹಾಗಾದ್ರೆ ಅವರೆಲ್ಲ ನೆಮ್ಮದಿಯಾಗಿದ್ದಾರೆ ಅಂದುಕೊಳ್ಳುತ್ತೀರಾ? ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಆ ಪಾಪಗಳಿಂದ ಬಿಡುಗಡೆ ಹೊಂದುವಾಗಲೇ ನಿಜವಾದ ಸಂತೋಷ. ನೀವು ಬಿಡುಗಡೆ ಹೊಂದಿದ್ದೀರಲ್ಲ, ಒಂದು ಕಾಲದಲ್ಲಿ ಪಾಪದಲ್ಲಿ ಇದ್ದೀರಿ. ದಾಸತ್ವದಿಂದ ಬಿಡುಗಡೆಯಾಗಿ ರಕ್ಷಣೆ ಹೊಂದಿದಂಥ ದಿನ ದೊಡ್ಡ ಸಂತೋಷ ಉಂಟಾಯಿತಲ್ಲವ? ಆ ಒಂದು ಸಂತೋಷ ಅದು ಬಿಡುಗಡೆ ಹೊಂದಿದಂಥ ಒಂದು ಸಂತೋಷ. ಹಾಗಾದರೆ ನಮ್ಮ ಇಂಡಿಯಾ ದೇಶದಲ್ಲಿ, ನೀವಿರುವಂಥ ದೇಶಗಳಲ್ಲಿ ಕೂಡ ಎಷ್ಟೋ ಕೋಟ್ಯಾಂತರ ಜನರು ಪಾಪಕ್ಕೆ ದಾಸರಾಗಿ ಬಿಡುಗಡೆ ಇಲ್ಲದೆ ತವಕಿಸುತ್ತಾ ಇದ್ದಾರೆ. ಬಿಡುಗಡೆ ಹೊಂದಿದಂಥ ನಾವು ಅವರಿಗೋಸ್ಕರ ಪ್ರಾರ್ಥಿಸಬೇಕು. ಅದುವೇ ಈ ದಿನದ ಪ್ರಾಮುಖ್ಯತೆ. ದೇವರು ಅದಕ್ಕೆಂದು ಒಂದು ವಾಕ್ಯ ಕೊಟ್ಟಿದ್ದಾರೆ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನೋ, ಐ ವಿಲ್ ಹೀಲ್ ದ ನೇಷನ್. ಈ ರೀತಿ ಪಾಪಗಳಿಂದ, ಶಾಪಗಳಿಂದ, ವ್ಯಾಧಿಗಳಲ್ಲಿ ಬಾಧಿಸಲ್ಪಟ್ಟಿರುವ ಈ ದೇಶಕ್ಕೆ ನಾನು ಆರೋಗ್ಯವನ್ನು ದಯಪಾಲಿಸುವೆನೋ, ಕ್ಷೇಮವನ್ನು, ಬಿಡುಗಡೆಯನ್ನು ಕೊಡುವೆನೋ ಎಂದು ಮಾತು ಕೊಟ್ಟಿದ್ದಾರೆ. ಅದಕ್ಕೆ ಏನ್ ಮಾಡಬೇಕಂತ, ನನ್ನವರೆಂದು ಹೆಸರುಗೊಂಡಂತ ನನ್ನ ಪ್ರಜೆಗಳು, ಯೇಸುವನ್ನು ನಂಬುವಂತ ಆತನ ಜನರು ತಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ದೇವರ ದರ್ಶನವನ್ನು ಬಯಸಿ ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ಮನತಿರುಗಿದರೆ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ ದೇವರು ಮಾತು ಕೊಟ್ಟಿದ್ದಾರೆ. ಹಾಗಾದರೆ ಮೊದಲನೇದಾಗಿ ನಾವು ಇನ್ನು ಯಾವುದಾದ್ರೂ ಪಾಪದಲ್ಲಿ ಇರುವುದಾದರೆ ಆ ಪಾಪಗಳನ್ನು ಬಿಟ್ಟು ಮನತಿರುಗಿ ನಮ್ಮನ್ನು ತಗ್ಗಿಸಿಕೊಳ್ಳಬೇಕು. ಜಾತಿಯ ಹೆಮ್ಮೆ, ಹಣದ ಹೆಮ್ಮೆ, ಕುಟುಂಬದ ಹೆಮ್ಮೆ, ಆತ್ಮಿಕ ಹೆಮ್ಮೆ, ಪದವಿಯ ಹೆಮ್ಮೆ, ಯಾವುದೇ ಹೆಮ್ಮೆಗೂ ಅವಕಾಶವನ್ನು ಕೊಡದೆ ಎಲ್ಲ ಜನರನ್ನು ನಾವು ಪ್ರೀತಿಸಬೇಕು. ಮತ್ತೊಬ್ಬರನ್ನು ನಮಗಿಂತ ಮೇಲು ಎಂಬುದಾಗಿ ನೋಡುವಂಥದ್ದೇ ತಗ್ಗಿಸಿಕೊಳ್ಳುವಿಕೆ. ಆ ರೀತಿಯಾಗಿ ನಾವು ತಗ್ಗಿಸಿಕೊಳ್ಳಬೇಕು. ನಾವು ಪ್ರಾರ್ಥಿಸಬೇಕು, ದೇಶಕ್ಕಾಗಿ ಪ್ರತಿನಿತ್ಯ ಪ್ರಾರ್ಥಿಸಬೇಕು. ನಾನೀಗ ಇಂಗ್ಲೆಂಡ್ ದೇಶದಲ್ಲಿ ಇದ್ದರೂ ಕೂಡ ಪ್ರತಿನಿತ್ಯ ನಮ್ಮ ದೇಶಕ್ಕೋಸ್ಕರ, ದೇಶದ ಜನರ ಒಳಿತಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ನೀವು ಕೂಡ ಪ್ರಾರ್ಥಿಸುತ್ತಾ ಇದ್ದೀರಿ. ಮುಂದುವರೆದು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿರಿ. ಅಷ್ಟು ಮಾತ್ರವಲ್ಲ, ಆತನ ಮುಖ ದರ್ಶನವನ್ನು ಬಯಸಬೇಕು. ಏನ್ ಮಾತನಾಡುತ್ತಾರೆ ಎಂಬುದನ್ನು ಕೇಳಿ ಕೆಟ್ಟ ನಡತೆಯಲ್ಲಿ ಇರುವುದಾದರೆ ಅದನ್ನು ಬಿಟ್ಟು ಮನತಿರುಗಬೇಕು. ನಾವೇ ಆ ಕೆಟ್ಟ ನಡತೆಯಲ್ಲಿ ಜೀವಿಸುತ್ತಾ, ನಾವೇ ಪಾಪದಲ್ಲಿ, ದುಷ್ಟತನಗಳಲ್ಲಿ ಜೀವಿಸಿ, ಅನ್ಯಾಯ ಅಕ್ರಮಗಳಲ್ಲಿ ನಡೆದು ದೇಶವನ್ನು ರಕ್ಷಿಸಿ ಬಿಡಿಸಿ ಎಂದರೆ ಆ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲವಲ್ಲ. ಮೊದಲು ನಾವು ಈ ಅನ್ಯಾಯಗಳನ್ನು ಬಿಟ್ಟು ಮನತಿರುಗಿ ಒಪ್ಪಿಸಿ ಕೊಡುವಾಗ ದೇವರು ಪ್ರಾರ್ಥನೆಯನ್ನು ಕೇಳಿ ಪಾಪಗಳನ್ನು ಕ್ಷಮಿಸಿ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸುವರು. ಒಂದು ನಿಮಿಷ ಎಲ್ಲರೂ ಕೂಡ ಸೇರಿ ಏಕ ಮನಸ್ಸಿನಿಂದ ದೇಶಕ್ಕಾಗಿ ಪ್ರಾರ್ಥಿಸೋಣವ? ನೀವು ಯಾವ ದೇಶದಲ್ಲಿ ಇದ್ದೀರೋ ನಿಮ್ಮ ದೇಶದ ಜನರು ಪಾಪ, ಶಾಪ, ದಾಸತ್ವಗಳಿಂದ ಬಿಡುಗಡೆ ಆಗುವಂತೆ ಪ್ರಾರ್ಥನೆ ಮಾಡಿರಿ. ದೇವರ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸುತ್ತೇನೆ ಎಂಬುದಾಗಿ ಮಾತು ಕೊಟ್ಟಿದ್ದೀರಿ. ನಾನು ಬಾಳುತ್ತಿರುವಂತಹ ಈ ದೇಶವನ್ನು ನಾನು ಪ್ರೀತಿಸುತ್ತೇನೆ. ಈ ದೇಶದಲ್ಲಿ ನನಗೆ ಬಿಡುಗಡೆ ಕೊಟ್ಟು ನನ್ನನ್ನು ಸಂತೋಷ ಪಡಿಸಿದ್ದೀರಿ. ಇನ್ನು ಕೋಟ್ಯಾಂತರ ಜನರು ಪಾಪಗಳಿಗೂ, ಶಾಪಗಳಿಗೂ, ತಪ್ಪಾದ ಅಭ್ಯಾಸಗಳಿಗೆ ದಾಸರಾಗಿ ನೆಮ್ಮದಿ ಇಲ್ಲದೆ ಕಂಗಾಲಾಗುತ್ತಿದ್ದಾರೆ. ದೇವರ ವೇದನೆಯಲ್ಲಿ ಇದ್ದಾರೆ. ಆ ಮಕ್ಕಳ ಬಿಡುಗಡೆಗಾಗಿ ನಾವು ಪ್ರಾರ್ಥಿಸುತ್ತೇವೆ. ನಾವು ಸೇರಿ ಪ್ರಾರ್ಥನೆ ಮಾಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ಜನರೊಳಗೂ ಆ ಬಿಡುಗಡೆಯ ಸಂತೋಷ ಬರಲಿ.
ಪಾಪ ಕ್ಷಮಾಪಣೆಯ ಸಂತೋಷ ಬರಲಿ, ಜೀವಿತ ಬದಲಾಗಲಿ. ನಮ್ಮ ದೇಶದಲ್ಲಿ ಎಲ್ಲ ಜನರಿಗೂ ಎಲ್ಲ ವಿಧಗಳಲ್ಲೂ ಒಳ್ಳೆ ಮೇಲುಗಳು ಉಂಟಾಗುವಂತೆ, ದೇಶಕ್ಕೆ ಆರೋಗ್ಯವೂ ಆಶೀರ್ವಾದವೂ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.